ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತಾಳ್ಮೆ ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂತದ್ದು ನಿಮಗೆ. ಮಾನ್ವಿತಾ ಅಂದ್ರೆ ನಿಮ್ಮ ಕಣ್ಣಿಗೆ ಬರುವಂತ ಮೊದಲೇ ದೃಶ್ಯ ಏನು? ನನಗೆ ಅವಳದು ಬೋಲ್ಡ್ನೆಸ್ಸು ಇಷ್ಟ ಆಯ್ತು. ಯಾಕಂದ್ರೆ ಅಪ್ಪ ಅಮ್ಮ ಯಾರು ಇಲ್ದೇನೆ ಎಲ್ಲ ಅವಳೊಬ್ಳೇನೆ ಒಂದು ಹೆಚ್ಚು ಕಡಿಮೆ ಒಂದು 7-8 ತಿಂಗಳಿಂದ ಎಲ್ಲ ಅವಳೊಬ್ಳೆ ಮಾಡ್ತಾ ಇದ್ದಾಳೆ. ಅವಳ ಏಜಲ್ಲಿ ನಾನು ಇದೇ ಕೆಲಸ ಮಾಡ್ತಾ ಇದ್ದೆ. ಇನ್ನು ಕೆಲವು ಅವಳದು ನಂದು ನೇಚರು ಸೇಮ್ ಇದೆ, ಅದು ಇಲ್ಲಿ ಹೇಳಕ್ಕಾಗಲ್ಲ ನಾನು. ಬಟ್ ಕೆಲವು ಸರಿ ಅವಳ ಹತ್ರ ಎಲ್ಲ ಮಾತಾಡ್ತಾ ಸುಮಾರು ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡ್ತಿದ್ನೋ ಅವಳು ಅರುಣ್ ಹತ್ರ ಅದೇ ಮಾತನ್ನ ಆಡಿದಾಳೆ ಸುಮಾರು ಸರಿ. ಅರುಣ್ ಅವರೇ ನಮಸ್ತೆ ನಿಮಗೆ. ಫಸ್ಟ್ ಆಫ್ ಆಲ್ ಸರ್ ನಿಮ್ಮ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಮಾಡ್ತಾ ಇದ್ದೀರಾ? ನಾನು ಇಂಜಿನಿಯರ್. ಸೊ ಈಗ ಕರೆಂಟ್ಲಿ ನಾನು ಒಂದು ಎ ಮ್ಯೂಸಿಕ್ ಟೆಕ್ ಕಂಪನಿ Beat1.ai ಅನ್ನೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಮಿಂತ್ರಲ್ಲಿ ಒಂದು 8 ವರ್ಷ ಕೆಲಸ ಮಾಡಿದ್ದೀನಿ. ಸೊ IT ಫೀಲ್ಡಲ್ಲಿ ನಂದು ಎಕ್ಸ್ಪೀರಿಯನ್ಸ್ ಇರೋದು. ಆದರೆ ಸೈಡಲ್ಲಿ ನಾನು ಒಂದು 10 ವರ್ಷದಿಂದ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಮಿಕ್ಸಿಂಗ್, ಮಾಸ್ಟರಿಂಗ್, ಸೌಂಡ್ ಡಿಸೈನ್ ಅದರಲ್ಲೆಲ್ಲ ಆಸಕ್ತಿ ಇದೆ. ಸೊ ಸೈಡಲ್ಲಿ ಮ್ಯೂಸಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ತಾಯಿ ಹೇಳಿದ್ರು ಮದುವೆ ಪ್ರಪೋಸಲ್ ತಗೊಂಡ್ ಬರ್ತಾ ಇದ್ವಿ, ಸ್ವಲ್ಪ ಹಿಂದೇಟ್ ಹಾಕ್ತಾ ಇದ್ರು ಅನ್ನೋಂಥದ್ದು ಯಾಕೆ? ಅಂದ್ರೆ ನಂಗೆ ಯಾವಾಗ್ಲೂ ತುಂಬಾ ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದಿತ್ತು. ಪ್ಲಸ್ ನಂಗೆ ಒಂದು ಪರ್ಸನಲ್ ಸ್ಪೇಸ್ ಅನ್ನೋದು ತುಂಬಾ ಬೇಕು ನಂಗೆ. ಅಂದ್ರೆ ಈಗ ಮ್ಯೂಸಿಕ್ ಮಾಡೋದಕ್ಲಿ ಯಾವ್ದಕ್ಕೆ ಆದ್ರೂ ನಂಗೆ ಒಂದು ಪರ್ಸನಲ್, ನಂಗೆ ತುಂಬಾ ಜನರ ಜೊತೆ ಎಲ್ಲ ಇದ್ದು ಕೆಲಸ ಮಾಡಕ್ ಆಗಲ್ಲ. ನಂಗೆ ಒಬ್ನೇ ಇದ್ರೇನೆ ನಂಗೆ ಜಾಸ್ತಿ ನನ್ನ ತಲೆ ಓಡೋದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತುಂಬಾ ಜನ ಇದ್ರೆ ನನ್ನ ತಲೆ ಓಡಲ್ಲ. ಸೊ ನಂಗೆ ಅದರಿಂದ ನಂಗೆ ಯಾವಾಗ್ಲೂ ಅದೊಂದು ಭಯ ಇತ್ತು. ಈಗ ಯಾರದಾದ್ರೂ ಮದ್ವೆ ಆದ್ರೆ ಆ ಪರ್ಸನಲ್ ಸ್ಪೇಸ್ ಹೋಗುತ್ತೆ ಅನ್ನೋದು. ಬಟ್ ಮೀಟ್ ಮಾಡ್ಮೇಲೆ ಇಬ್ರದ್ದು ಸೇಮ್ ಇಂಟ್ರೆಸ್ಟು, ಸೇಮ್ ತುಂಬಾ ಇದರಲ್ಲಿ ಕಾಮನ್ ಇಂಟ್ರೆಸ್ಟ್ ಇರೋದ್ರಿಂದ ಅದು ವರ್ಕೌಟ್ ಆಯ್ತು.